ಎರಡು ನೋಟಿಸನ್ನು ಕೊಟ್ಟರೂ ಕೂಡ ಭವಾನಿ ರೇವಣ್ಣ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಹಾಗಿದ್ದಾಗ ಎಲ್ಲಿ ಹೋಗಿದ್ದಾರೆ ಅವರು ಅನ್ನುವಂಥ ಪ್ರಶ್ನೆ. ಸೊ ಭವಾನಿ ರೇವಣ್ಣ ಅವರು ಆಕಾಶದಲ್ಲಿದ್ದಾರಾ, ಪಾತಾಳದಲ್ಲಿದ್ದಾರಾ, ದುರ್ಯೋಧನನ ಥರ ಸರೋವರದಲ್ಲಿ ಮುಳುಕೂತಿದ್ದಾರಾ? ಭವಾನಿ ರೇವಣ್ಣರನ್ನ ಹುಡುಕಿಕೊಂಡು ಬನ್ನಿ, ಬೇಡ ಅಂದವರು ಯಾರು? ರಾಜ್ಯದ ಪೊಲೀಸರು ಅಷ್ಟೊಂದು ಅಸಮರ್ಥರಾಗಿದ್ದಾರಾ ಅಂತ ಉಡುಪಿಯಲ್ಲಿ JDSನ MLC ಬೋಜೇಗೌಡರು ಈ ಹೇಳಿಕೆಯನ್ನ ಕೊಟ್ಟಿರೋ. ಉಡುಪಿಯಲ್ಲಿ JDSನ MLC ಬೋಜೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರು ಆಕಾಶದಲ್ಲಿದ್ದಾರಾ, ಪಾತಾಳದಲ್ಲಿದ್ದಾರಾ, ದುರ್ಯೋಧನ ಥರ ಸರೋವರದಲ್ಲಿ ಮುಳುಕೂತಿದ್ದಾರಾ? ಅವ್ರು ಹುಡ್ಕೊಂಡು ಬನ್ನಿ, ಬೇಡ ಅಂದವರು ಯಾರು? ರಾಜ್ಯದ ಪೊಲೀಸರು ಅಷ್ಟೊಂದು ಅಸಮರ್ಥರಾಗಿದ್ದಾರಾ ಅಂತ ಉಡುಪಿಯಲ್ಲಿ JDSನ ವಿಧಾನ ಪರಿಷತ್ನ ಸದಸ್ಯರಾದಂಥ ಬೋಜೇಗೌಡರ ಹೇಳಿಕೆ ಇದು. ನನಗೆ ಒಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆ ರಿಪ್ಲೈ ಕೊಡೋದು ಅಥವಾ ನಾನು ಕದ್ದು ಹೋಗೋದು ಏನಾದ್ರು ಇದ್ದರೆ ನಿಮಗೆ ಬೇರೆ ಕಾನೂನು ಇಲ್ವಾ? ಎಲ್ಲವೂ ಕಾನೂನಲ್ಲೇ ಮಾಡಬೇಕಲ್ಲ. ಆ ನೋಟಿಸ್ ಕೊಟ್ಟಿರೋದು ಕಾನೂನು ಅಲ್ವಾ? ಆ ನೋಟಿಸ್ ಕಾನೂನಲ್ಲಿ ಕೊಟ್ಟ ಮೇಲೆ ಕಾನೂನು ರೀತಿಯೇ ಕ್ರಮ ಮಾಡಿ. ನಿಮ್ಗೆ ಯಾರು ಅಡೆತಡೆ ಮಾಡಿದ್ದಾರೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾಕೆ ಅವರೇ ಈಗ ಎಲ್ಲಿದ್ದಾರೆ ಅಂತ ಹುಡುಕೋದು ನಿಮಗೆ ಕಷ್ಟನಾ? ಕರ್ಕೊಂಬರೋದು ಕಷ್ಟನಾ? ಕಾನೂನಲ್ಲಿ ನೀವು ನೋಟಿಸ್ ಕೊಟ್ಟ ಮೇಲೆ ಕಾನೂನಲ್ಲಿ ರೀತಿಯ ಕ್ರಮ ಮಾಡಿ. ಯಾರು ಅಡಚಣೆ ಮಾಡಿಲ್ಲಲ್ಲ ನಿಮಗೆ, ಯಾಕೆ ಅದನ್ನು ನೀವು ಹೇಳ್ಕೊಂಡು? ಕರೆಕ್ಟ್ ಸರ್, ಕರ್ಕೊಂಡು ಬನ್ನಿ, ಅಸಮರ್ಥರಿದ್ದಾರಾ ಈ ಪ್ರಶ್ನೆಯನ್ನು ಕೇಳೋ ಬದಲಾಗಿ ನೋಟಿಸನ್ನು ಕೊಟ್ಟಿದ್ದಾರೆ, ಹೋಗಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಬಹುದಲ್ವಾ? ಪೊಲೀಸರು ಅಸಮರ್ಥರಾಗಿದ್ದಾರಾ, ಅವ್ರು ನೋಡ್ಕೊಂಡು ಬನ್ನಿ, ಬೇಡ ಅಂದವರು ಯಾರು?